ಕರ್ತನಲ್ಲಿ ಪ್ರೀತಿ ಉಳ್ಳಂತಹ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ನಾನು ಯೇಸುವಿನ ಹೆಸರಲ್ಲಿ ವಂದಿಸ್ತೇನೆ. ಈ ಒಂದು ಸಮಯದಲ್ಲಿ ಕೂಡ ನಾವು ಉಜ್ಜೀವನಕ್ಕಾಗಿ ಸಿದ್ಧರಾಗ್ತಾ ಇದ್ದೇವೆ. ಈ ಉಜ್ಜೀವನದ ದಿವಸಗಳಲ್ಲಿ ನಾವು ಬರುವ ಉಜ್ಜೀವನಕ್ಕೆ ನಮ್ಮನ್ನು ಸಿದ್ಧಪಡಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿ ನಾವು ಧ್ಯಾನಿಸ್ತಾ ಇದ್ವಿ. ಅದ್ರಲ್ಲಿ ಮುಖ್ಯವಾಗಿ ಕ್ರಿಸ್ತನನ್ನು ಅರಿತುಕೊಳ್ಬೇಕು. ಯೇಸುವನ್ನು ನಾವು ಅರಿತುಕೊಳ್ಳುವಾಗ ನಾವು ಉಜ್ಜೀವನವನ್ನು ಹೊಂದ್ಕೊಳ್ತೇವೆ. ತಂದೆಯಾದ ದೇವರನ್ನು ಅರಿತುಕೊಳ್ಳುವಾಗ, ತಪ್ಪಿ ಹೋದ ಮಗನ ಕಥೆಯಲ್ಲಿ ಕೂಡ ನಾವು ನೋಡಿದ್ವಿ, ಮತ್ತು ಬೇರೆ ಬೇರೆ ಭಾಗದಲ್ಲಿ ನಾವು ನೋಡ್ತೇವೆ. ತಂದೆಯನ್ನು ಅರಿತುಕೊಳ್ಳುವಾಗ ಆ ಅರಿವು ನಮಗೆ ಉಜ್ಜೀವನವನ್ನು ತರ್ತದೆ. ನಾವು ಉಜ್ಜೀವಿಸಲ್ಪಡ್ತೀವಿ. ಆತನ ಭೇಟಿ ಮಾಡಬೇಕಂತ ಆಸೆ ಪಡ್ತೀವಿ. ಆತನ ಬಳಿಯಲ್ಲಿ ಇರಬೇಕಂತ ಹೇಳಿ ಆಸೆ ಪಡ್ತೀವಿ. ಆತನ ವಚನಗಳನ್ನ ಧ್ಯಾನಿಸ್ಬೇಕಂತ ಆಸೆ ಪಡ್ತೀವಿ. ಇದೆಲ್ಲ ಮಾಡುವಾಗ ನಾವು ವೈಯಕ್ತಿಕವಾದ ಉಜ್ಜೀವನವನ್ನು ಅನುಭವಿಸ್ತೀವಿ. ವೈಯಕ್ತಿಕವಾದ ಉಜ್ಜೀವನ ಬಂದರೆ ಖಂಡಿತವಾಗಿಯೂ ಅದೊಂದು ದೊಡ್ಡ ಮಟ್ಟದಲ್ಲಿ ಒಂದು ಜೀವನವನ್ನು ಅದು ಉಂಟು ಮಾಡ್ತದೆ. ಸೊ ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಾವು ಮುಂದುವರೆದು ಧ್ಯಾನಿಸೋಣ. ಅದಕ್ಕಾಗಿ ನಾವು ತೆಗೆದುಕೊಂಡ ಪುಸ್ತಕ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ, ಪರ್ವತದ ಮೇಲೆ ಮಾಡಿದ ಪ್ರಸಂಗವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ವಿ. ಕಳೆದ ವಾರಗಳಲ್ಲಿ ನಾವು ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಎಂಬಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ವಿ. ಈಗ ಅದೇ ಸಂಗತಿಯಲ್ಲಿ ನಾವು ನೋಡೋದಾದರೆ, ಪರ್ವತ ಪ್ರಸಂಗದಲ್ಲಿ ಕರ್ತನು ಹೇಳಿದ ಆ ಒಂದು ವಿಚಾರದಲ್ಲಿ 4ನೇ ವಿಷಯವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೀವಿ. ಇದನ್ನು ಇಂಗ್ಲೀಷಲ್ಲಿ ಬಿಯಾಟಿಟ್ಯೂಡ್ಸ್ ಎಂಬುದಾಗಿ ಹೇಳ್ತಾರೆ. ಈ ಬಿಯಾಟಿಟ್ಯೂಡ್ಸಲ್ಲಿ 4ನೇ ವಿಷಯವನ್ನು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು, 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮತ್ತೊಮ್ಮೆ ನಿಮಗಾಗಿ ನಾನು ಓದ್ತೇನೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಸೊ ಇಂಗ್ಲೀಷ್ನಲ್ಲಿ ಇದನ್ನು ಮೀಕ್ನೆಸ್ ಎಂಬುದಾಗಿ ಹೇಳ್ತಾರೆ. ನಾವು ಈ ದಿವಸ ಧ್ಯಾನ ಮಾಡಲಿಕ್ಕಿರ್ತಕ್ಕಂಥ ವಿಷಯ ಏನಂದರೆ, ಶಾಂತ ಗುಣವುಳ್ಳವನು. ನಮ್ಮ ಕರ್ತನು ಶಾಂತ ಗುಣವುಳ್ಳವನಾಗಿದ್ದಾನೆ. ಆತನು ಹೇಗೆ ಶಾಂತ ಗುಣವುಳ್ಳವನು ಅನ್ನುವಂಥದ್ದನ್ನ ನಾವು ನೋಡಲಿಕ್ಕಿದ್ದೇವೆ. ಈ ಶಾಂತವಾದ ಗುಣ ಇರುವಂಥದ್ದು, ಈ ಗುಣ ಬಂದು ತುಂಬ ಪ್ರಬಲವಾದ ಗುಣಲಕ್ಷಣ. ಅನೇಕ ಗುಣಗಳಿದೆ, ಇದರಲ್ಲಿ ಬಲವಾದ ಒಂದು ಗುಣ ಈ ಗುಣವಾಗಿರ್ತದೆ. ಸೊ ಇದಕ್ಕೋಸ್ಕರ ನಾವು ನೋಡ್ತಾ ಹೋಗೋಣ ಕೆಲವು ವಿಷಯಗಳನ್ನ. ಸೊ ನಾವು ಯೇಸು ಕ್ರಿಸ್ತನ ಜೀವನದಲ್ಲಿ ಕಾಣುವಂಥ ಕೆಲವು ಗುಣ ಸ್ವಭಾವಗಳಲ್ಲಿ ಇದು ಕೂಡ ಒಂದು ಗುಣ ಸ್ವಭಾವವಾಗಿದೆ. ಈಗ ನಾವು ಕೆಲವು ವಾಕ್ಯಗಳನ್ನ ತೆಗೆಯೋಣ. ಮತ್ತಾಯ ಬರೆದ ಸುವಾರ್ತೆ 21ನೇ ಅಧ್ಯಾಯ 5ನೇ ವಚನ ನಾವು ಓದಿಕೊಳ್ಳೋಣ. ಚೀಯೋನ್ ನಗರಿಯೇ, ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ, ಆತನು ಶಾಂತ ಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದಾಗಿ. ಆತನು ಶಾಂತ ಗುಣವುಳ್ಳವನಾಗಿ ಬರ್ತಾನೆ ಎಂಬುದಾಗಿ ಮತ್ತಾಯನು ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಪ್ರವಾದನೆಯನ್ನು ತೆಗೆದು ಆತ ಮಾತಾಡುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗಿದ್ರೆ ನಮ್ಮ ಕರ್ತನು ಆತ ಶಾಂತ ಗುಣವುಳ್ಳವನು. ಮತ್ತು ಇದೇ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಬರೆಯುವಂಥದ್ದನ್ನ ನಾವು ಕಾಣ್ತೇವೆ. 2ನೇ ಕೊರಿಂಥ 10ನೇ ಅಧ್ಯಾಯ 1ನೇ ವಚನ. ಪೌಲನು ನಮ್ಮೆದುರಿನಲ್ಲಿರುವಾಗ ದೀನನಾಗಿ ನಡ್ಕೊಳ್ಳುವವನು, ದೂರದಲ್ಲಿರುವಾಗ ನಮ್ಮನ್ನು ಕುರಿತು ದಿಟ್ಟತನ ತೋರಿಸುವವನು ಆಗಿದ್ದಾನೆಂದು ಹೇಳುವವರು ನಿಮ್ಮಲ್ಲಿದ್ದಾರೆ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು, ಸಾತ್ವಿಕತ್ವವನ್ನು ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಇಲ್ಲಿ ಪೌಲನು ಕೂಡ ಕ್ರಿಸ್ತನನ್ನ ಆತ ಶಾಂತ ಮನಸ್ಸುಳ್ಳವನು, ಸಾತ್ವಿಕನು ಅನ್ನೋದನ್ನ ಅಡ್ರೆಸ್ ಮಾಡಿ ಮಾತಾಡುವಂಥದ್ದನ್ನ ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ. ಮತ್ತು ಅನೇಕ ಭಾಗಗಳಲ್ಲಿ ನಾವು ನೋಡ್ತೀವಿ, ಕ್ರಿಸ್ತನು ಶಾಂತ ಗುಣವುಳ್ಳವನಾಗಿ ಕಾಣಿಸಿಕೊಳ್ತಾನೆ. ಆತ ಜಗಳವಾಡುವವನಲ್ಲ, ಕೂಗಾಡುವವನಲ್ಲ, ಆತನ ಸ್ವರ ಬೀದಿಗೆ ಕೇಳಿಸುವುದಿಲ್ಲ ಎಂಬುದಾಗಿ ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಮತ್ತು ಮತ್ತಾಯ 11ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಆತ ಶಾಂತ ಗುಣವುಳ್ಳವನು. ಆತನು ಮತ್ತು ಶಿಲುಬೆಗೆ ಹೋಗುವ ಸಮಯದಲ್ಲಿ ಆತನ ಕುರಿತಾಗಿ ಯೆಶಾಯನ ಪ್ರವಾದನೆ ಗ್ರಂಥ 55ರಲ್ಲಿ ನಾವು ನೋಡ್ತೇವೆ, ಆತನು ಶಾಂತ ಗುಣವುಳ್ಳವನು, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಮರಿಯಂತೆ ಆತ ಒಯ್ಯಲ್ಪಟ್ಟನು ಎಂಬುದಾಗಿ. ಸೊ ಈ ಶಾಂತ ಗುಣ ನಮಗೆ ಯಾಕೆ ಬೇಕು? ಯಾಕೆ ನಮಗೆ ಶಾಂತ ಗುಣ ಬೇಕು? ಯಾಕೆ ಕ್ರಿಸ್ತನಲ್ಲಿ ಶಾಂತ ಗುಣ ಇತ್ತು ಅಂತ ಹೇಳಿ ನಾವು ನೋಡುವಾಗ ಇದನ್ನ ಮೀಕ್ನೆಸ್ ಎಂಬುದಾಗಿ ಹೇಳ್ತಾರೆ. ನಾವು ಇರುವಂಥದ್ದು ಎಂಥ ಸಮಯದಲ್ಲಿ ಅಥವಾ ಎಂಥ ಸ್ಥಳದಲ್ಲಿ ನಾವಿದ್ದೀವಿ ಅಂದರೆ, ಆತ್ಮಿಕವಾಗಿ ನಾವು ಯುದ್ಧವನ್ನು ಮಾಡುವ ಸ್ಥಳದಲ್ಲಿದ್ದೇವೆ. ನಾವು ಆತ್ಮಿಕವಾದ ಯುದ್ಧ ನಡೆಸಬೇಕಂದ್ರೆ ಈ ಶಾಂತವಾದ ಗುಣ, ಈ ಮೀಕ್ನೆಸ್ ಅನ್ನುವಂಥದ್ದು ಇದೆಯಲ್ಲ, ಅಥವಾ ದೀನತೆ ಅನ್ನುವಂಥದ್ದು ಅತೀ ಮುಖ್ಯವಾದದ್ದು. ಈ ದೀನತೆ ಅನ್ನುವಂಥ ಈ ಗುಣ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಯುದ್ಧವನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋದಾದ್ರೆ
ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ 17ನೇ ವಚನದವರೆಗೂ ಕರ್ತನು ಹೇಳುವಂಥ ಆಯುಧಗಳನ್ನೆಲ್ಲ ನಾವು ಧರಿಸ್ಕೊಳ್ತೀವಲ್ಲ, ಈ ಆಯುಧಗಳನ್ನೆಲ್ಲ ಧರಿಸ್ಕೊಳ್ಳುವಾಗ ನಾವು ಯುದ್ಧ ಮಾಡುವಂತೆ ಕಾಣಿಸ್ತದ? ಅಲ್ಲಿ ನಾವು ಯುದ್ಧ ಮಾಡುವಂತೆ ಕಾಣಿಸ್ತಿಲ್ಲ. 17ನೇ ಅಧ್ಯಾಯದ ನಂತರ 18, 19 ವಚನಗಳನ್ನ ನಾವು ನೋಡ್ತೀವಿ. ಆ ಎಫೆಸದವರಿಗೆ ಬರೆದ ಪತ್ರಿಕೆ 16, 17, 18 ವಚನಗಳನ್ನ ನೋಡುವಾಗ ಅಲ್ಲಿ ಸ್ಪಷ್ಟವಾಗಿ ಮಾತಾಡುವಂಥ ವಿಷಯ ಏನಂದ್ರೆ, ನಾವು ಪ್ರಾರ್ಥಿಸುವುದಕ್ಕೋಸ್ಕರವಾಗಿಯೇ ಸರ್ವಾಯುಧಗಳನ್ನ ಧರಿಸ್ಕೊಳ್ತಾ ಇದ್ವಿ. ನಾವು ಪ್ರಾರ್ಥನೆಯಲ್ಲಿ ಕರ್ತನೊಂದಿಗೆ ಸೇರಿ ಹೋರಾಡುವವರಾಗಿದ್ದೇವೆ. ಪಾಪದ ವಿರುದ್ಧ ಹೋರಾಡುವವರಾಗಿದ್ದೇವೆ. ಸೈತಾನನ ವಿರುದ್ಧ, ಲೋಕದ ವಿರುದ್ಧ ನಾವು ಹೋರಾಡುವವರಾಗಿದ್ದೇವೆ. ವಾಯುಮಂಡಲದ ಅಧಿಕಾರ ನಡೆಸುವಂಥ ದುರಾತ್ಮಗಳೊಂದಿಗೆ ಹೋರಾಡುವವರಾಗಿದ್ದೇವೆ. ಅದಕ್ಕೆ ಮುಖ್ಯವಾದ ಒಂದು ಆಯುಧ ಯಾವುದಂದ್ರೆ ದೀನ ಮನಸ್ಸು, ಅಥವಾ ಸಾತ್ವಿಕತ್ವ, ಅಥವಾ ಇನ್ನೊಂಥರ ಹೇಳಕ್ ಹೋಗ್ತಂತ ಹೇಳಿದ್ರೆ ಶಾಂತ ಗುಣ. ಒಬ್ಬ ವ್ಯಕ್ತಿ ದೇವರು ತನ್ನನ್ನ ಯಾವುದೇ ಪರಿಸ್ಥಿತಿಗಳಲ್ಲಿ ನಡೆಸಿದ್ರು ಅವುಗಳನ್ನ ದೀನತೆಯಿಂದ ಅಂಗೀಕರಿಸಿಕೊಳ್ಳುವುದೇ ಸಾತ್ವಿಕತೆಯಾಗಿದೆ ಅಂತ ಹೇಳಿ ನಾವು ಹೇಳಬಹುದು. ಈ ಸಾತ್ವಿಕತೆ ಅಂತ ಹೇಳಿದ್ರೇನು, ಅಥವಾ ಈ ಒಂದು ದೀನ ಮನಸ್ಸು ಅಂದ್ರೆ ಏನು ಅನ್ನೋದನ್ನ ನಾವು ಕೆಲವು ಸಂಗತಿಗಳಿಂದ ನಾವು ನೋಡ್ಬೋದು. ಏನಂತ ಹೇಳಿದ್ರೆ, ದೇವರಿಗಾಗಿ ನಾವು ಕಷ್ಟವನ್ನ ಅನುಭವಿಸೋದಕ್ಕೆ ಒಪ್ಪಿಕೊಳ್ಳುವಂಥದ್ದು. ಈ ಒಂದು ಶಾಂತ ಮನಸ್ಸು ಅಂತ ಹೇಳಿದ್ರೆ ತಗ್ಗಿಸಿಕೊಳ್ಳುವಂಥದ್ದು. ನಮ್ಮ ಮೇಲೆ ಕ್ರೋಧ, ಪ್ರತೀಕಾರವನ್ನ, ಕೋಪವನ್ನ ಇಟ್ಟುಕೊಂಡಂತ ಜನಗಳ ಮೇಲೆ ನಾವು ಕೋಪವಿಲ್ಲದ ಮನಸ್ಸುಳ್ಳವರಾಗಿ ಕಾಣಿಸಿಕೊಳ್ಳುವಂಥದ್ದು, ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದೇ ಆಗಿದೆ ಎಂಬುದಾಗಿ ನಾವು ನೋಡ್ಬೋದು. ಅದಕ್ಕೆ ಕೆಲವು ವಾಕ್ಯಗಳನ್ನ ನಾವು ತೆಗೆದುಕೊಳ್ಳೋಣ. 1ನೇ ಪೇತ್ರ 2ನೇ ಅಧ್ಯಾಯ 21ರಿಂದ 23. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡುವಾಗ ನೋಡ್ರಿ, ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ. ಯೇಸು ಈ ಲೋಕವನ್ನು ಗೆಲ್ಲೋದಕ್ಕೆ ಉಪಯೋಗಿಸಿದ್ದು ಶಾಂತ ಗುಣ. ಈ ಭೂಮಿಯನ್ನು ಗೆಲ್ಲೋದಕ್ಕೆ ಆತನು ಉಪಯೋಗಿಸಿದ್ದು ಶಾಂತ ಗುಣ. ನಾವು ಪ್ರಾರಂಭದಲ್ಲೇ ನೋಡಿದ್ವಿ, ಶಾಂತ ಹೃದಯನಿರೋರು ಭೂಮಿಗೆ ಬಾಧ್ಯರಾಗುವರು. ಕ್ರಿಸ್ತನು ಈ ಭೂಮಿಯನ್ನು ಆತನು ಜಯಿಸಿದ್ದಾನೆ. ತನ್ನ ರಕ್ತವನ್ನು ಸುರಿಸಿ ಶಾಂತ ಗುಣವುಳ್ಳವನಾಗಿದ್ದು, ದೀನ ಮನಸ್ಸುಳ್ಳವನಾಗಿದ್ದು ಆತನ ಈ ಲೋಕವನ್ನೇ ಜಯಿಸಿದ್ದಾನೆ. ಈ ಲೋಕ ಈಗ ಸೈತಾನನ ಕೈಯಲ್ಲಿಲ್ಲ, ಈಗ ಯೇಸು ಕ್ರಿಸ್ತನ ಕೈಯಲ್ಲದೆ ಈ ಭೂಮಿಗೆ ಆತನು ಬಾಧ್ಯನಾಗಿದ್ದಾನೆ. ಆತನು ಏನಂತ ಹೇಳ್ಬೇಕು, ಆತನು ಒಬ್ಬ ಯಜಮಾನನಾಗಿದ್ದಾನೆ. ಈಗ ಆತನೇ ಮತ್ತಾಯ ಬರೆದ ಸುವಾರ್ತೆ 28, 18, 19 ಆತ ಹೇಳೋದನ್ನು ನಾವು ಕಾಣ್ತೇವೆ. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟದೆ, ನಾನು ಮಾಡ್ತೇನೆ, ನನಗೆ ಇಷ್ಟ ಬಂದವರಿಗೆ ನಾನು ಕೊಡ್ತೇನೆ ಎಂಬುದಾಗಿ ಕರ್ತನ ಹೇಳಿದಾನಲ್ಲ. ಸೊ ಹಾಗಿದ್ರೆ ಈ ಅಧಿಕಾರ ನನ್ನ ಕರ್ತನ ಕೈಯಲ್ಲದೆ. ಈಗ ಹಿಂದೆ ನಾವು ಓದಿದ ವಾಕ್ಯದ ಪ್ರಕಾರ 1ನೇ ಪೇತ್ರ 2ನೇ ಅಧ್ಯಾಯ 21ರಿಂದ 23 ಈ ವಚನಗಳು ನಾವು ಓದಿದ ಪ್ರಕಾರ, ಕ್ರಿಸ್ತನು ಪಟ್ಟ ಹಾಗೆಯೇ ಅವ್ರು ಬೈಯುವವನಿಗೆ ವಿರುದ್ಧವಾಗಿ ಆತ ಬೈಯಲಿಲ್ಲ, ಅವ್ರನ್ನ ಗದರಿಸುವವ್ರಿಗೆ ವಿರುದ್ಧವಾಗಿ ಆತ ಗದರಿಸಲಿಲ್ಲ. ಆತ ಏನ್ ಮಾಡಿದಂತೆ, ಆತ ಬಾಧೆಯನ್ನು ಅನುಭವಿಸ್ತಾ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯಗಳನ್ನ ಒಪ್ಪಿಸಿದಂತೆ ಶಾಂತ ಗುಣವುಳ್ಳವನಾಗಿ ಆತ ಕಾಣಿಸಲ್ಪಟ್ಟಿದ್ದಾನಲ್ಲ. ಹಾಗಿದ್ರೆ ನಮ್ಮ ಆತ್ಮಿಕವಾದ ಯುದ್ಧದಲ್ಲಿ ಶಾಂತ ಗುಣ ಅನ್ನೋದು ತುಂಬಾ ಮುಖ್ಯವಾಗಿದೆ ಪ್ರಿಯರೇ. ಈ ಶಾಂತ ಗುಣ ನಮಗೆ ಒಂದು ದೊಡ್ಡ ಜಯವನ್ನು ತರ್ತದೆ. ನಾವು ಭೂಮಿಗೆ ಬಾಧ್ಯರನ್ನಾಗಿ ನಮ್ಮನ್ನ ಮಾಡ್ತದೆ. ನಮಗೆ ನೆನಪಿರಲಿ, ನಮಗೆ ಈ ಭೂಮಿ ಅನ್ನುವಾಗ ಇಲ್ಲಿರ್ತಕ್ಕಂಥ ಈ ಕಣ್ಣಿಗೆ ಕಾಣಿಸುವ ಭೂಮಿಗೆ ಮಾತ್ರ ಬಾಧ್ಯರಲ್ಲ. ನಾವು ಒಂದು ದಿನ ಬರಲಿಕ್ಕಿದೆ, ದೇವರು ಹೊಸ ಭೂಮಿಯನ್ನು ರೂಪಿಸಲಿಕ್ಕಿದ್ದಾರೆ. 1000 ವರ್ಷ ನಾವು ಆ ಭೂಮಿಯ ಮೇಲೆ ಆಳ್ವಿಕೆ ಮಾಡಲಿಕ್ಕಿದ್ದೇವೆ. ಅಲ್ಲಿ ಆ ಭೂಮಿಯಲ್ಲಿ ಅಧಿಕಾರ ನಮಗೆ ಕೊಡಲಿಕ್ಕಿದ್ದಾರೆ. ಆ ಭೂಮಿಯಲ್ಲಿ ನಮಗೆ ಬಾಧ್ಯಸ್ಥರನ್ನಾಗಿ ನಮ್ಮನ್ನ ಮಾಡಲಿಕ್ಕಿದ್ದಾರೆ. ನಾವು ಅಲ್ಲಿ ಬಾಧ್ಯಸ್ಥರಾಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಆತ್ಮಿಕ ಹೋರಾಟವನ್ನ ನಾವು ದೀನ ಮನಸ್ಸಿನಿಂದಲೂ ಶಾಂತ ಗುಣವುಳ್ಳವರಾಗಿಯೂ ಮಾಡಬೇಕಲ್ಲ. ಕ್ರಿಸ್ತನ ಅದನ್ನೇ ಮಾಡಿ ತೋರಿಸಿ ಹೋಗಿದ್ದಾನೆ. ಆತನ ಹೆಜ್ಜೆ ಜಾಡಲಿ ನಾವು ನಡೆಯಬೇಕಲ್ಲ. ಈ ಯುದ್ಧವನ್ನು ನಾವು ಸರಿಯಾಗಿ ನಾವು ಮಾಡೋಣ. ಹಾಗೆ ಎರಡನೇದಾಗಿ ನಾವು ನೋಡೋದಾದ್ರೆ, ಯಾಕೆ ಶಾಂತ ಗುಣ ನಮಗೆ ಬೇಕು ಅನ್ನೋದಾದ್ರೆ, ಎರಡನೇದು ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ನಮಗೆ ಈ ಶಾಂತ ಗುಣ ಬೇಕಾಗಿದೆ. ಸೊ ಈ ಶಾಂತ ಗುಣವನ್ನ ನಾವೀಗ ದೇವರ ಚಿತ್ತವನ್ನು ಮಾಡೋದಕ್ಕೆ ನಮಗೆ ಈ ಶಾಂತ ಗುಣ ನಮಗೆ ಬೇಕಾಗಿದೆ. ದೇವರು ಆಳ್ವಿಕೆ ನಮ್ಮ ಕೈಯಲ್ಲಿ ಒಪ್ಪಿಸಿ ನಾವು ಆಳ್ವಿಕೆ ಮಾಡ್ಬೇಕಂತ ಹೇಳಿ
ಮುಂದಿನ ದಿನಗಳಲ್ಲಿ ಒಪ್ಪಿಸಲಿಕ್ಕಿದ್ದಾರೆ. ಸೊ ಇದಕ್ಕೆ ನಾವು ಈ ದಿವಸದಲ್ಲಿ ಆತನ ಚಿತ್ತವನ್ನು ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಳೋದಾದ್ರೆ, ಆತನ ಚಿತ್ತವನ್ನು ಮಾಡುವುದಾದ್ರೆ ಮಾತ್ರವೇ ನಮಗೆ ಮುಂದಿನ ದಿನದಲ್ಲಿ ಒಂದು ಬಾಧ್ಯತೆ ಸಿಕ್ಕುವಂಥದ್ದಾಗಿದೆ. ಸ್ವಲ್ಪ ಕೆಲವು ಉದಾಹರಣೆಗಳನ್ನ ನೋಡೋಣ. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಅವರು ದೇವರ ಚಿತ್ತವನ್ನು ಮಾಡುವುದಕ್ಕಾಗಿ ಅವರು ಶಾಂತ ಗುಣವುಳ್ಳವರಾಗಿದ್ರು ಅನ್ನೋದನ್ನ ನಾವು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನ. ಸ್ವಲ್ಪ ಮುಂದೆ ಹೋಗಿ ಬೋರ್ಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ತಿರುಗಿ 2ನೇ ಸಾರಿ 42ನೇ ವಚನ. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಈಗ ನಾವು ನೋಡುವಂಥ ವಿಷಯ ನೋಡಿದ್ರ, ನಾವು ತಂದೆ ಚಿತ್ತವನ್ನು ಮಾಡೋದಕ್ಕೆ ನಮಗೆ ಶಾಂತ ಗುಣ ಅತಿ ಮುಖ್ಯವಾದದ್ದಾಗಿದೆ. ನಾವು ಕೆಲವೊಮ್ಮೆ ನಮ್ಮ ಚಿತ್ತವನ್ನು ಮಾಡೋದಕ್ಕಾಗಿ ನಾವು ನಿರ್ಧರಿಸ್ಕೊಂಡಿರ್ತೀವಿ. ಯಾಕೆ ಶಾಂತ ಗುಣ ಬೇಕು? ಇದಕ್ಕಾಗಿ ತಂದೆ ಚಿತ್ತವನ್ನು ಮಾಡುವುದಕ್ಕೆ, ತಂದೆ ಹೇಳಿದ್ದನ್ನು ಮಾಡಿ ಮುಗಿಸ್ಬೇಕಾಗಿ, ನನ್ನ ಇಷ್ಟ ಅಲ್ಲ. ಮತ್ತೊಂದು ಕಡೆ ಪೇತ್ರನಿಗೆ ಯೇಸು ಸ್ವಾಮಿ ಹೇಳೋದನ್ನ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ 11ನೇ ವಚನ. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಹೊರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು. ಕತ್ತಿಯನ್ನು ತೆಗೆದುಕೊಂಡು ಪೇತ್ರನು ಮಲ್ಕನ ಕಿವಿಯನ್ನು ಕತ್ತರಿಸೇ ಬಿಟ್ಟ. ತಕ್ಷಣ ಯೇಸು ಪೇತ್ರನಿಗೆ ಹೇಳ್ತಾರೆ, ಕತ್ತಿಯನ್ನ ಹಿಡಿಬೇಡ. ಕತ್ತಿಯನ್ನು ಹಿಡಿದವನು ಕತ್ತಿಯಿಂದಲೇ ಕೊಲ್ತಾನೆ. ನಾವು ಕ್ರೋಧದಿಂದ, ಕೋಪದಿಂದ ಅಥವಾ ಆ ಮತ್ಸರದಿಂದ, ಸಿಟ್ಟಿನಿಂದ ಕೂಡಿದವರಾಗಿ ಸೇವೆ ಮಾಡುವವರಲ್ಲ. ನಾವು ದೀನತೆಯಿಂದ ಸೇವೆ ಮಾಡುವವರಾಗಿದ್ದೇವೆ. ದೇವರ ಚಿತ್ತವನ್ನು ಮಾಡುವುದಕ್ಕೆ ದೀನತೆ ಬೇಕಾಗಿದೆ, ಶಾಂತ ಗುಣ ಬೇಕಾಗಿದೆ. ಇದು ಕ್ರಿಸ್ತನಲ್ಲಿ ಅಧಿಕವಾಗಿ ಕಂಡಿದ್ದೇವೆ. ಒಂದು ಸಣ್ಣ ಕಥೆಯನ್ನು ನಾವು ಇದ್ರ ಮಧ್ಯದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಪುಟ್ಟ ಮಗಳಿದ್ಲು. ಆಕೆಗೆ ತಂದೆ ಒಂದು ಪುಟಾಣಿ ಕೆಲವು ಕುರಿಮರಿನ ಕ್ಷಮಿಸ್ರಿ ಕೋಳಿ ಮರಿಗಳನ್ನ ತಂದು ಕೊಟ್ರು. ಆ ಕೋಳಿ ಮರಿಗಳನ್ನ ಪ್ರತಿದಿನ ಆಕೆ ತುಂಬಾ ಪ್ರೀತಿಯಿಂದ ಸಾಕ್ತಾ ಇದ್ಲು. ಅದಕ್ಕೆ ಬೇಕಾದ ಕಾಳುಗಳನ್ನ, ಅದಕ್ಕೆ ಬೇಕಾದಂಥ ಎಲ್ಲ ನೀರನ್ನ ಪ್ರತಿದಿನ ಕೊಡ್ತಾ ಇದ್ಲು. ಅದ್ರ ಜೊತೆ ಆಟ ಆಡ್ತಾ ಇದ್ಲು. ಅದು ಕೂಡ ಆಕೆ ಜೊತೆ ಇರ್ತಿತ್ತು ಯಾವಾಗ್ಲೂ. ಈಗ ಶಾಲೆಗೆ ಹೋಗೋದಕ್ಕೆ ಪ್ರಾರಂಭಿಸಿದ್ಲು. ಶಾಲೆಗೆ ಹೋಗಿ ಬರ್ತಾ ಇದ್ಲು. ಪ್ರತಿ ದಿವಸ ಅದು ಬರ್ತಾ ಇರುವಾಗಲೇ ಆ ಕೋಳಿ ಮರಿನ ಕಂಡ್ರೆ ಆಕೆಗೆ ಅಷ್ಟೂ ಸಂತೋಷ. ಅದು ಬೆಳೀತು, ಏಕೆಂದು ಬೆಳೀತಾ ಬಂದ್ಲು. ಸ್ವಲ್ಪ ದಿವಸದಲ್ಲಿ ಆ ಕೋಳಿ ಮನೆ ಹತ್ರ ಯಾವಾಗ್ಲೂ ಆಟ ಆಡ್ತಾ ಇದ್ದಿದ್ದು, ಮೇಯ್ತಾ ಇದ್ದ ಕೋಳಿ ಈಗ ಪಕ್ಕದ ಮನೆ ಬೇಲಿ ಒಳಗಡೆ ಹೋಗಿ ಅವರ ಮನೆ ಒಳಗಡೆ ಏನೋ ಕರಿತಾ ಇದೆ. ಇದನ್ನ ನೋಡಿದಂತ ಆ ಪಕ್ಕದ ಮನೆಯ ಮಾಲೀಕ ಆ ಕೋಳಿನ ಹಿಡಿದು ಅದರ ಕತ್ತನ್ನ ಇಚ್ಚುಕ್ಕಿ ಎಸ್ದೇ ಬಿಟ್ಟ. ಇದನ್ನ ಆ ಪುಟ್ಟ ಮಗಳು ಅದನ್ನ ನೋಡಿ ದುಃಖದಿಂದ ಅದನ್ನ ತೆಗೆದುಕೊಂಡು ಬಂದು ತನ್ನ ತಾಯಿ ಕೈಲಿ ಕೊಟ್ಟು ಅಳುತ್ತಾ, ಅಮ್ಮ ಇದನ್ನ ಅಡಿಗೆ ಮಾಡಮ್ಮ, ಇದನ್ನ ರುಚಿಯಾಗಿ ಅಡಿಗೆ ಒಂದು ಒಳ್ಳೆ ಊಟ ಸಿದ್ಧ ಮಾಡಮ್ಮ ಅಂತ ಹೇಳಿ ಆ ತಾಯಿಗೆ ಕೊಟ್ಟು, ಅದನ್ನ ಮಾಡಿದ ಕೂಡಲೇ ಒಂದು ಬಾಕ್ಸ್ನಲ್ಲಿ ಅದನ್ನ ತುಂಬಿಸಿ ಅದನ್ನು ತೆಗೆದುಕೊಂಡು ಪಕ್ಕದ ಮನೆಗೆ ಕೊಟ್ಟು, ಆಕೆ ಆ ಪಕ್ಕದ ಮನೆಯ ಸಹೋದರನಿಗೆ ಹೇಳಿದ್ಲು, ಇದನ್ನ ದಯವಿಟ್ಟು ತೆಗೆದುಕೊಳ್ರಿ, ನಿಮ್ಗೆ ಹೊಟ್ಟೆ ಹಸುವಾಗಿರ್ಬೋದು, ಇದನ್ನ ತೆಗೆದುಕೊಂಡು ತಿನ್ರಿ ಅಂತ ಹೇಳಿದ ಕೂಡಲೇ ಆ ಪಕ್ಕದ ಮನೆಯ ಆ ಒಂದು ಮಾಲೀಕನ ಹೃದಯ ಹೊಡೆದೋಯ್ತು. ಅಯ್ಯೋ, ನಾನು ಎಂತ ತಪ್ಪು ಮಾಡಿದೆ, ಆ ಪುಟ್ಟ ಮಗಳ ಆ ಒಂದು ಸಣ್ಣ ಮರಿಯನ್ನು ನಾನು ಈ ರೀತಿಯಲ್ಲಿ ಮಾಡಿದ್ನಲ್ಲ. ಆ ಮಗಳ ಶಾಂತ ಗುಣ, ಆಕೆಯ ದೀನತೆ ಆ ವ್ಯಕ್ತಿಯ ಜೀವನವನ್ನೇ ಮಾರ್ಪಡಿಸಿಬಿಡ್ತು. ಆತನ ಕೋಪದ ಗುಣ ಸ್ವಭಾವವನ್ನೇ ಬದಲಾಯಿಸಿಬಿಡ್ತು. ಹಾಗಿದ್ರೆ ಪ್ರಿಯರೇ, ನಾವು ಈ ದಿವಸ ದೇವರ ಚಿತ್ತವನ್ನು ಮಾಡುವವರಾಗಿದ್ದೇವೆ. ನಾವು ಮಾಡುವಾಗ ನಾವು ಯಾವ ಗುಣದಿಂದ ಮಾಡ್ತಾ ಇದ್ದೇವೆ, ನಾವು ಮಾಡುವ ಸೇವೆ ಯಾವ ಗುಣದಿಂದ ನಾವು ಮಾಡ್ತಾ ಇದ್ದೇವೆ. ಈ ಕಡೆ ದಿವಸದಲ್ಲಿ ಬರುವ ಉಜ್ಜೀವನಕ್ಕೆ ನಾವು ಶಾಂತ ಗುಣವುಳ್ಳವರಾಗಿ ನಾವು ಮಾಡಬೇಕಾಗಿದೆ. ನಾವು ದೀನ ಮನಸ್ಸುಳ್ಳವರಾಗಿ ನಾವು ಆತನ ಚಿತ್ತವನ್ನು ನೆರವೇರಿಸಬೇಕಾಗಿದೆ. ನಾವು ದೀನ ಮನಸ್ಸುಳ್ಳವರಾಗದಿದ್ರೆ ನಾವು ಕರ್ತನು ತರ್ತಕ್ಕಂಥ ಉಜ್ಜೀವನವನ್ನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗೆ ನಾವು ಇದನ್ನ ಹಾಗೆ ಮುಂದುವರಿಸೋಣ. ಸಾಧ್ಯವಾದರೆ ಇದರ ಕುರಿತಾಗಿ ಇನ್ನೂ ಆಳವಾಗಿ ನಾವು ಧ್ಯಾನಿಸೋಣ. ಬರುವಂಥ ವಾರದಲ್ಲಿ ಕೂಡ ಇದನ್ನೇ ನಾವು ಧ್ಯಾನಿಸೋಣ. ನಾವು ಈ ವಾಕ್ಯದಲ್ಲಿ ನೋಡಿದ ಪ್ರಕಾರ ಶಾಂತ ಗುಣವುಳ್ಳವರಾಗಿರ್ಬೇಕು. ಯಾಕಂತ ಹೇಳಿದ್ರೆ ನಾವು ಮೊದಲು ನೋಡಿದ್ವಿ, ನಾವು ಆತ್ಮಿಕವಾದ ಯುದ್ಧದಲ್ಲಿದ್ದೀವಿ. ಅದಕ್ಕಾಗಿ
ಎರಡನೇದಾಗಿ ನಾವು ನೋಡಿದ್ವಿ, ಆತನ ಚಿತ್ತವನ್ನು ನಾವು ನೆರವೇರಿಸಬೇಕಾಗಿದೆ. ಅದಕ್ಕಾಗಿ ಹಾಗೆ ಇನ್ನೂ ಕೆಲವು ಸಂಗತಿಗಳಿವೆ, ಅದನ್ನು ಬರುವಂತಹ ವಾರದಲ್ಲಿ ನಾವು ಅದನ್ನು ಧ್ಯಾನಿಸೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಶಾಂತ ಗುಣವುಳ್ಳವರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ನೀವು ಹೇಳಿದ್ದೀರಲ್ಲಪ್ಪ. ಆ ಶಾಂತ ಗುಣವುಳ್ಳವರನ್ನಾಗಿ ನಮ್ಮನ್ನು ಮಾರ್ಪಡಿಸ್ರಿ. ಇವತ್ತು ನಮ್ಗೆ ಹೇಳ್ಕೊಟ್ರಲ್ಲ, ನೀವು ಹೇಗೆ ಶಾಂತ ಗುಣವುಳ್ಳವರು ಅಂತ ನೀವು ಹೇಳ್ಕೊಟ್ರಿ ಸ್ವಾಮಿ. ನೀವು ಶಾಂತ ಗುಣವುಳ್ಳವರಾಗಿರೋದಕ್ಕೆ ಅಪ್ಪ, ನೀವು ಏನೆಲ್ಲ ಕಾರ್ಯಗಳನ್ನ ಮಾಡಿದ್ರಿ. ಕರ್ತನೆ, ಆತ್ಮಿಕವಾದ ಯುದ್ಧದಲ್ಲಿ ನೀವು ಜಯಿಸಿದ್ರಲ್ಲ. ಈ ಭೂಮಿಯನ್ನು ನೀವು ಗೆದ್ದುಕೊಂಡ್ರಲ್ಲ ಕರ್ತನೆ. ಭೂಮಿಯ ಮೇಲೆ ನಿಮ್ಗೆ ಅಧಿಕಾರ ಸಿಕ್ತಲ್ಲ ಸ್ವಾಮಿ. ಸೈತಾನ ಕೈಯಿಂದ ಇದನ್ನು ಕಿತ್ತುಕೊಂಡ್ರಲ್ಲಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ತಂದೆ ಚಿತ್ತವನ್ನು ಮಾಡುವಾಗಲೂ ಕರ್ತನೆ, ಶಾಂತ ಗುಣವುಳ್ಳವರಾಗಿದ್ದು ಮಾಡಿದ್ರಲ್ಲಪ್ಪ. ಕೋಪದಿಂದಲೋ, ರೋಷದಿಂದಲೋ, ಕರ್ತನೆ ಕ್ರೋಧದಿಂದಲೋ ಇದನ್ನು ಮಾಡದೆ ಸ್ವಾಮಿ, ಶಾಂತ ಗುಣದಿಂದ, ದೀನತೆಯಿಂದ ಇದನ್ನು ಮಾಡಿ ತೋರಿಸಿದ್ದೀರಿ. ನಾವು ಅದನ್ನು ಹಾಗೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಪೇತ್ರನು ಹೇಳುವ ಪ್ರಕಾರ ನಾವು ನಿಮ್ಮ ಹೆಜ್ಜೆ ಜಾಡನ್ನು ಹಿಡಿದು ಹಿಂದೆ ಬರುವವರಾಗಿ ನಮ್ಮನ್ನು ಮಾರ್ಪಡಿಸು ಸ್ವಾಮಿ. ಹಾಗೆ ನೀವು ಮಾಡ್ತಿರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೋಡತಕ್ಕಂಥ ಪ್ರತಿಯೊಬ್ಬೊಬ್ಬರೂ ಸ್ವಾಮಿ ಉಜ್ಜೀವನಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿ. ಉಜ್ಜೀವನಕ್ಕೆ ಶಾಂತ ಗುಣವುಳ್ಳವರಾಗಿ, ದೀನ ಮನಸ್ಸುಳ್ಳವರಾಗಿ ಅವರು ಬದಲಾಗಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಹಾಗೆ ನೀವು ಮಾಡ್ತಿರಲ್ಲ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ, ಪ್ರೀತಿಯ ತಂದೆಯಾದ ದೇವರೇ, ಆಮೆನ್, ಆಮೆನ್. ಪ್ರಿಯರೇ, ನೀವು ಕೇಳಿದ ವಚನವನ್ನು ದಯವಿಟ್ಟು ಪ್ರಾರ್ಥನಾ ಪೂರ್ವಕವಾಗಿ ಮತ್ತೆ ಕೇಳ್ರಿ. ಕರ್ತನೆ ಇದನ್ನು ಖಂಡಿತವಾಗಿ ನಿಮ್ಗೆ ಆಶೀರ್ವಾದವಾಗಿ ಇಟ್ಟಿದ್ದಾನಂತೆ ನಾನು ನಂಬ್ತೇನೆ. ಇದನ್ನು ಮತ್ತೊಬ್ಬ ಸಹೋದರರಿಗೂ ತಿಳಿಯಪಡಿಸ್ರಿ. ಅವ್ರಿಗೆ ಸಾಧ್ಯವಾದರೆ ಫಾರ್ವರ್ಡ್ ಮಾಡಿರಿ. ಇದ್ರ ಮೂಲಕವಾಗಿ ಅನೇಕರು ಇದನ್ನು ಕೇಳೋದ್ರಿಂದ ಖಂಡಿತವಾಗಿ ಅವರು ಉಜ್ಜೀವಿಸಲ್ಪಡ್ತಾರೆ ಅಂತ ನಾನು ನಂಬ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಕರ್ತನ ನಾಮದಲ್ಲಿ ವಂದಿಸ್ತೇನೆ. ಥ್ಯಾಂಕ್ ಯು.